ಅಂತ ಜನಗಳು ರಾಜಕೀಯದಲ್ಲಿ ಇರಬಾರದು. ಈಗ ಈ ಭಾರತದಲ್ಲಿ ನಮಗೆ ಸಂವಿಧಾನವನ್ನು ವಿರೋಧ ಮಾಡುವಂತ ಜನ ಮನುವಾದಿಗಳು ಇಲ್ಲಿ ಆಳ್ವಿಕೆ ಮಾಡೋದಕ್ಕೆ ಯೋಗ್ಯರಲ್ಲ. ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಅಂತ ಜನಗಳು ರಾಜಕೀಯದಲ್ಲಿ ಇರಬಾರದು. ಈಗ ಈ ಭಾರತದಲ್ಲಿ ನಮಗೆ ಸಂವಿಧಾನವನ್ನು ವಿರೋಧ ಮಾಡುವಂತ ಜನ ಮನುವಾದಿಗಳು ಇಲ್ಲಿ ಆಳ್ವಿಕೆ ಮಾಡೋದಕ್ಕೆ ಯೋಗ್ಯರಲ್ಲ. ಇಷ್ಟಾದ್ರೂ ಮಾತಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಅವರು ತುಂಬಾ ಸ್ಪಷ್ಟವಾಗಿ ಅವ್ರಿಗಿರೋ ಲೋಕಸಭಾ ಫಲಿತಾಂಶದ ಪಾಠ ಏನಪ್ಪಾ ಅಂತಂದ್ರೆ, ನಾವು ಲೋಕಸಭಾ ಚುನಾವಣೆಗಳಲ್ಲಿ ವಿಶೇಷವಾಗಿ ಉತ್ತರ ಭಾರತದಲ್ಲಿ ದಲಿತರ ಓಟ್ ಕಳ್ಕೊಂಡಿದೀವಿ, ಅಂಬೇಡ್ಕರ್ ಸಂವಿಧಾನ ಅಂತೇಳಿ ನಾವು ಉಚಾಯಿಸಿ ಮಾತಾಡಿದ್ವಿ, ಆ ಕಾರಣಕ್ಕಾಗಿ ಅಂತೇಳಿ ಪ್ಯಾಚಪ್ ಮಾಡಕ್ಕಿದ್ದಾರೆ. ಇನ್ಫ್ಯಾಕ್ಟ್ ಕರ್ನಾಟಕದಲ್ಲಿ ಸಂಘ ಪರಿವಾರ ನವೆಂಬರ್ 26ರಿಂದ ಜನವರಿ 26 ತನಕ ಸಂವಿಧಾನ ಸಮ್ಮಾನ ಅಭಿಯಾನ ಅಂತ ಒಂದು ಶುರು ಮಾಡಿದ್ರು. ಅದರಲ್ಲಿ ಅವರು ಕಾಂಗ್ರೆಸ್ ಸರ್ವನಾಶ ಮಾಡ್ತು, ಅಂಬೇಡ್ಕರ್ನ ಉಳಿಸ್ತಿರೋರು ನಾವು, ಸಂವಿಧಾನನ ಉಳಿಸ್ತಿರೋರು ನಾವು ಅಂತ ಸುಳ್ಳು ಪಳ್ಳುಗಳನ್ನ ಇಟ್ಕೊಂಡು ಪ್ರಚಾರ ಮಾಡ್ತಿದ್ದಾರೆ. ಕಾಂಗ್ರೆಸ್ ಇದನ್ನ ಸಂವಿಧಾನ ಉಳಿಸ್ತು ಅಂತಲ್ಲ ಅದರ ಅರ್ಥ. ಇವ್ರು ಹೇಳ್ತಿರೋದೆಲ್ಲ ಸಿಕ್ಕಾಪಟ್ಟೆ ಸುಳ್ಳುಗಳನ್ನ ಹೇಳ್ತಿದ್ದಾರೆ. ಇವತ್ತು ನಾವು ಬಂದಿಲ್ಲಿ ಹೋರಾಟ ಮಾಡ್ತಿರೋದು ಕೇವಲ ಅವನು ಬಾಯಿ ತಪ್ಪಿ ಒಳಗಡೆ ಇರುವಂತ ದ್ವೇಷ ವಿಷನೆಲ್ಲ ಕಕ್ಕಿರೋದ್ರಿಂದ ಮಾತ್ರ ಈ ಪ್ರತಿಭಟನೆ ಸೀಮಿತವಾಗಬಾರ್ದು. ಯಾಕಂದ್ರೆ ಇದೇ ಅವರ ಉದಾಹರಣೆಗೆ ಇವತ್ತಿಗೂ ಕೂಡ ಗುಜರಾತಿನ ಸರ್ಕಾರಿ ಕಚೇರಿಗಳಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರ ಇಲ್ಲ. ಅವರ ಹೋರಾಟದ ಒಂದು ಇದನ್ನ ತಿಳ್ಕೊಂಡಿರಬೇಕು ಜನ. ಶತಮಾನಗಳಿಂದ ತುಳಿತಕ್ಕೊಳಪಟ್ಟಂತ ಜನಗಳಿಗೆ ಒಂದು ದಾರಿ ಬೆಳಕಾಗಿ ಇವತ್ತು ನಾನಿಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ನನ್ನಂತೆ ಸಾವಿರಾರು ಜನ, ಲಕ್ಷಾಂತರ ಜನ ಈ ದೇಶದಲ್ಲಿ ಮುಂದುವರೆದಿದ್ದಾರೆ ಮತ್ತು ಒಂದು ಆರೋಗ್ಯಕರವಾದ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ಅವರ ಒಂದು ಹೋರಾಟದ ಫಲನೇ ನಾವು ಇವತ್ತು ಇಷ್ಟು ಮಟ್ಟಿಗೆ ಬೆಳೆದಿದ್ದೀವಿ ಅಂತ ನಾನು ಸ್ವಂತ ಹೇಳ್ಬಹುದು. ನಮ್ಮಲ್ಲಿ ಕೂಡ ಎಷ್ಟೋ ಜನ ದೇವರುಗಳನ್ನ, ಅಂದ್ರೆ ಮನುಷ್ಯ ಕ್ರಿಯೇಟ್ ಮಾಡಿರ್ತಕ್ಕಂಥ ದೇವರುಗಳನ್ನ ಪ್ರೀತಿಸ್ತಾ ಇದ್ದಾರೆ. ಅವರೇ ಹೇಳಿದಂತೆ ಅವರು ಯಾವ್ದಾದ್ರು ಒಂದು ದೃಷ್ಟಿಯನ್ನ ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ. ಅದನ್ನ ಒಂದು ನಿಜವಾದ ನಂಬಿಕೆಗಳನ್ನ ಇಟ್ಕೋಬೇಕಾಗುತ್ತೆ. ಏನಂದ್ರೆ ಮಾನವ ಸೇವೆಯೇ ಮಾಧವ ಸೇವೆ ಅಂತಾರೆ. ಅಂದ್ರೆ ಮನುಷ್ಯನಿಗೆ ನೀವು ಯಾವ ರೀತಿಯಲ್ಲಿ ಸಹಾಯ ಮಾಡ್ತಿರೋ ನೀನ್ ದೇವ್ರಿಗೆ ಸಹಾಯ ಮಾಡ್ದಂಗೆ ಇರ್ತಾರೆ. ಅದು ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಮಾಡಿದ್ದಾರೆ. ಮತ್ತೆ ನನಗನ್ನಿಸೋದೇನೆಂದ್ರೆ ಈ ದೇಶವನ್ನ ನಾವು ಕಾಪಾಡಬೇಕಂದ್ರೆ ನಾವೆಲ್ಲರೂ ಒಟ್ಟಿಗೆ ಬಾಳಬೇಕು. ಯಾವುದೋ ಒಂದು ರೀತಿಯಲ್ಲಿ ನಾವು ನಂಬಿಕೆಗಳು ನಾವು ಇನ್ನೊಬ್ಬರ ಮೇಲೆ ಕಂಪ್ಲೇಂಟ್ ಮಾಡೋದಾಗಲಿ, ಅವ್ರ ಮೇಲೆ ಏನಂದ್ರೆ ಇಲ್ಲ ಸಲ್ಲದ ಆರೋಪಗಳನ್ನ ಹೊರಿಸೋದಾಗಲಿ ಯಾವುದೇ ರಾಜಕೀಯ ಪಕ್ಷಗಳಿಗೂ ಒಳ್ಳೆಯದಲ್ಲ. ಅಮಿತ್ ಶಾ ಮಾತಾಡಿರ್ತಕ್ಕಂಥ ಮಾತುಗಳು ಏನಂದ್ರೆ ಇವ್ರಿಗೆ ಏನಾಗೋಗ್ಬಿಟ್ಟಿದ್ದಾರೆ, ರಾಜಕೀಯ ವ್ಯಕ್ತಿಗಳಿಗೆ ಇವತ್ತು ನನ್ನ ನೋಡಿದಾಗೆ ಒಂದು ತಮ್ಮ ನಂಬಿಕೆಗಳ ನಿಲುವನ್ನು ದೃಢಪಡಿಸೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಹೊರತು ದೇಶದಲ್ಲಿ ಇರತಕ್ಕಂಥ ಜನಗಳು ಎಲ್ಲರೂ ಸುಖವಾಗಿರ್ಬೇಕು, ನಾವೆಲ್ಲರೂ ಒಟ್ಟಾಗಿರ್ಬೇಕು ಅನ್ನೋ ರೀತಿಯಿಂದ ಯಾರು ಮಾತಾಡ್ತಾ ಇಲ್ಲ ಅಂತ ಅನ್ಸುತ್ತೆ ನನ್ಗೆ. ಅದು ಬಹಳ ಭಯಂಕರವಾದಂತ ನಮ್ಮ ದೇಶಕ್ಕೆ ಇರತಕ್ಕಂಥ ಒಂದು ಆಘಾತ ಅಂತ ನನ್ಗನ್ಸುತ್ತೆ. ಈಗಾದ್ರೂ ನಾವು ನಮ್ಮ ಮನಸ್ಥಿತಿಯನ್ನ ಬದಲಾಯಿಸ್ಕೋಬೇಕು. ನಾನು ಮನುಷ್ಯರಿಗೆ ಬದಲಾಯಿಸೋದಕ್ಕಿಂತ ನಾವು ನಂಬಿಕೆಗಳಲ್ಲಿ ಇರತಕ್ಕಂಥ ವರದಿ ಬಾಲು ಹುಬ್ಬಳ್ಳಿ. ನಿರಂತರ ಸುದ್ದಿಗಾಗಿ HD 24x7 ನ್ಯೂಸ್ ಅನ್ನು ವೀಕ್ಷಿಸಿ.